ನೋಡಿ, ನಮ್ಮ ಆತ್ಮ ಬಲಗೊಳ್ದಿರಾ ನಾವು ಸಭೆಯಲ್ಲಿ ಸ್ಟ್ರಾಂಗ್ ಆಗಿರಕ್ ಆಗೋದಿಲ್ಲ. 2 ದಿನ ನಾವು ಸ್ಟ್ರಾಂಗ್ ಆಗಿ ಏನ್ ಪ್ರೇಯರ್ ಬರೋದು, ಏನು ಅಲ್ಲೆಲ್ಲ ಹೇಳೋದು, ಟಂಗ್ಸ್ ಎಲ್ಲ ಸ್ಪಿರಿಟ್ ಸ್ಟ್ರಾಂಗ್ ಆಗ್ಬಿಟ್ರೆ ನಮ್ಮನ್ನ ಯಾರು ಕನ್ಸಕ್ಕಾಗಲ್ಲ. ಸ್ಪಿರಿಟೇ. ಇವಾಗ AC ನೋಡಿ, ಫ್ಯಾನ್ ಇದೆ, ನಾವು AC ಆನ್ ಮಾಡ್ತೀವಿ, ನಮಗೆ ಗಾಳಿ ಬರ್ತೈತೆ. ಬಟ್ ಆ ಫ್ಯಾನ್ ಓಡಿದ್ರೆ ಮಾತ್ರನೇ ಗಾಳಿ ಬರಕ್ ಸಾಧ್ಯ. ಫ್ಯಾನ್ ಓಡಿಲ್ಲ ಅಂದ್ರೆ ಗಾಡಿ ಕಣ್ಣು ಕಾಣಿಸಿದ ಹಾಗೆ ಸಕಲ ವಾಗ್ದಾನಗಳು, ಆಶೀರ್ವಾದಗಳು ಕಣ್ಣು ಕಾಣಿಸೋದಿಲ್ಲ, ಗಾಳಿ ನೋಡಕ್ ಆಗೋದಿಲ್ಲ. ಅದೇ ಗಾಳಿ ಇದೆ, ಹೆಂಗ್ ಕಂಡಿಡಿಯೋದು ಗಾಳಿ ಇದೆ ಅಂತ? ಒಂದು ಫ್ಯಾನ್ ಜೋರಾಗಿ ಹಾಕ್ದಾಗ ನೀವು ನೆನ್ಸ್ಕೊಂಡ್ಬಿಟ್ಟು ಆ ಬ್ಲೇಡ್ ಇಂದ ಗಾಳಿ ಬರೋದ್ರಿಂದ ಇರೋ ಗಾಳಿನ ನಿಮ್ಗೆ ತಂದು ಕೊಡ್ತಾ ಇದೆ ಆ ಬ್ಲೇಡ್. ಬಟ್ ಗಾಳಿ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ. ಹಾಗೆ ದೇವರ ಒಂದೊಂದು ವಾಗ್ದಾನಗಳು ಎಲ್ಲವೂ ಸ್ಪಿರಿಟ್ ಆಗಿದೆ, ಆತ್ಮಿಕವಾಗಿದೆ. ಯಾವಾಗ ನಾವು ಜನರೇಟ್ ಆಗ್ತೀವೋ ಆಗ ಆಟೋಮೆಟಿಕ್ ಆಗಿ ಅದು ನಮ್ಮ ಕಣ್ಣು ಕಾಣಿಸಕ್ ಶುರುವಾಗುತ್ತೆ. ಗಾಳಿ ಇದೆಯಾ ಇಲ್ವಾ, ಆಗ ನಿಮ್ ಬ್ಲೆಸ್ಸಿಂಗ್ ಇದೆಯಾ ಇಲ್ವಾ, ನಿಮ್ಮ ಹಣ ಇದೆಯಾ ಇಲ್ವಾ, ಹಾಗಾದ್ರೆ ಓಡ್ಬೇಕು, ಏನೋ ಒಂದು ಓಡ್ಬೇಕಾಗಿದೆ, ಸಮಥಿಂಗ್ ಏನೋ ರನ್ ಆಗ್ಬೇಕಾಗಿದೆ. ಇಷ್ಟೊಂದು ವಿಷಯ ದೇವರೇನು ಸ್ಯಾಲ್ವೇಷನ್ ಇರ್ಬೋದು, ಬ್ಲೆಸ್ಸಿಂಗ್ಸ್ ಇರ್ಬೋದು, ಎಲ್ಲ ಎಲ್ಲವೂ ಕೂಡ ಗಾಳಿಗೆ ದೇವರು ಅದು ಕಣ್ಣು ಕಾಣಿಸಲ್ಲ ಆದ್ರೆ ಇದೆ, ಕಣ್ಣು ಕಾಣಿಸಲ್ಲ ಆದ್ರೆ ಇದೆ. ಅದನ್ನ ಹೆಂಗೆ ಬರಮಾಡ್ಕೊಳ್ಬೇಕು ಅನ್ನೋದು ನಾವು ಪ್ರಾಕ್ಟೀಸ್ ಮಾಡ್ಬೇಕು ಚರ್ಚಲ್ಲಿ. ಅದನ್ನ ನಂಬಿಕೆ ಮುಖಾಂತರ ಬರಮಾಡ್ಕೊಬಹುದು, ವಾಗ್ದಾನ ಅರಿಕೆ ಮಾಡೋದ್ರ ಮುಖಾಂತರ ಬರ್ಕೊಂಬೋದು. ಆದಷ್ಟು ನಾವು ದೇವರ ಜೊತೆ ಕನೆಕ್ಷನ್ ಮಾಡುವಾಗ ಅದು ನಮ್ಮ ಕಣ್ಣಿಗೆ ನಮ್ಮ ಮುಂದೆ ಬರ್ತೈತೆ, ನಮ್ಮ ಕಣ್ಣು ಅದನ್ನ ಅನುಭವಿಸ್ತೀವಿ.